ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಅತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಯುಧಿಷ್ಠಿರಾದಿಗಳ ಯುದ್ಧವು ಎಂಬ 105ನೆಯ ಅಧ್ಯಾಯಕ್ಕೆ ಸ್ವಾಗತ. ಓ ರಾಜ, ಆಕಾಶದಲ್ಲಿ ಮಳೆಗಾಲದ ಮೇಘಗಳಿಂದ ಸೂರ್ಯನು ಹೇಗೋ ಹಾಗೆ ಪಾಂಡವರಿಂದ 4 ಕಣಗಳಲ್ಲಿಯೂ ಆವರಿಸಲ್ಪಟ್ಟ ಭೀಷ್ಮನು ಕೋಪಗೊಂಡಿರುವುದನ್ನು ನೋಡಿ ದುರ್ಯೋಧನನು ದುಶ್ಯಾಸನನನ್ನು ಕುರಿತು, ವತ್ಸ, ಭೀಷ್ಮನು 4 ಕಡೆಗಳಲ್ಲಿಯೂ ಪಾಂಡವರಿಂದ ಆವರಿಸಲ್ಪಟ್ಟಿರುವನು. ಈಗ ಆತನನ್ನು ರಕ್ಷಿಸುವ ಕಾರ್ಯವು ನಿನ್ನದು. ತಾತನಾದ ಆ ಭೀಷ್ಮನನ್ನು ಈಗ ನಾವು ರಕ್ಷಿಸಿಕೊಂಡರೆ ಅವನು ಪಾಂಚಾಲರನ್ನು ಪಾಂಡವರನ್ನು ತೀರಿಸಿ ಬಿಡುವುದು ನಿಶ್ಚಯವು. ಆದುದರಿಂದ ಭೀಷ್ಮನನ್ನು ರಕ್ಷಿಸುವುದೇ ಈಗ ನಮಗೆ ಮುಖ್ಯ ಕಾರ್ಯವೆಂದು ಭಾವಿಸುವೆನು. ಮಹಾವ್ರತನಿಷ್ಠನು ಶಸ್ತ್ರವಿದ್ಯಾ ನಿಪುಣನು ಆದ ಆ ಭೀಷ್ಮನು ಈಗ ನಮಗೆ ರಕ್ಷಕನು. ನೀನು ಈಗ ಯುದ್ಧದಲ್ಲಿ ಸಾಹಸ ಕಾರ್ಯಗಳನ್ನು ಮಾಡುತ್ತಿರುವ ಆ ಪಿತಾಮಹನನ್ನು ಎಲ್ಲ ಸೈನ್ಯಗಳೊಡನೆಯೂ ಸುತ್ತಿ ನಿಂತು ಕಾಪಾಡಬೇಕು ಎಂದನು. ಆ ಮಾತನ್ನು ಕೇಳಿ ದುಶ್ಯಾಸನನು ದೊಡ್ಡ ಸೈನ್ಯ ಸಮೇತನಾಗಿ ಹೋಗಿ ಭೀಷ್ಮನನ್ನು ಸುತ್ತಿ ನಿಂತನು. ಆಗ 1,00,000 ಕುದುರೆಗಳ ಸೈನ್ಯಕ್ಕೆ ಒಡೆಯನಾದ ಶಕುನಿಯು ನಕುಲ ಸಹದೇವ ಧರ್ಮರಾಜರು ಮೂವರನ್ನು ತನ್ನ ತನ್ನ ಸೈನ್ಯದಿಂದ ಆವರಿಸಿಕೊಂಡನು. ಆದರೇನು, ಪಾಂಡವರೇನು ಸಾಮಾನ್ಯರೇ? ಯುದ್ಧದಲ್ಲಿ ಸುಶಿಕ್ಷಿತರು, ಯುದ್ಧ ವಿಶಾರದರು, ವೀರಶ್ರೇಷ್ಠರೊಡನೆ ಕೂಡಿದವರು, ವೃಷ್ಟಿ ತೋಮರ ಪ್ರಾಸಾದಿ ಸರ್ವಾಸ್ತ್ರಗಳನ್ನು ಧರಿಸಿದವರು. ಅಂತಹ ಪಾಂಡವರು ಹಿಂಜರಿಯದೆ ಅನೇಕ ಪದಾತಿ ಸೈನ್ಯಗಳಿಂದ ಶಕುನಿಯನ್ನು ಎದುರಿಸಿ ನಿಂತರು. ಇಷ್ಟರಲ್ಲಿಯೇ ದುರ್ಯೋಧನನು ಪಾಂಡವರನ್ನು ತಡೆಯಲು 10,000 ಮಂದಿ ಕುದುರೆಯ ವೀರರನ್ನು ಕಳುಹಿಸಿದನು. ಪಕ್ಷಿ ವೇಗವುಳ್ಳ ಆ ಕುದುರೆಗಳ ಕೊರತಾಡದನದಿಂದಲೇ ಭೂಮಿಯು ನಡುಗುವಂತಾಯಿತು. ಬೆಟ್ಟದ ಮೇಲಿನ ಬಿದಿರು ಮೆಳೆಗಳಿಗೆ ಬೆಂಕಿ ಬಿದ್ದು ಉರಿಯುವಾಗ ಹೇಗೋ ಹಾಗೆ ಆ ಕುದುರೆಗಳ ಖುರ ಶಬ್ದವು ಕೇಳಿಸಿತು. ಆ ಕುದುರೆಗಳ ಸಂಚಾರದಿಂದ ಹೊರಟ ಧೂಳು ಸೂರ್ಯನ ರಥವನ್ನೇ ಮರೆಸುವಂತೆ ತೋರಿತು. ಅತಿ ವೇಗದಿಂದ ಗುಂಪಾಗಿ ಬಂದು ಬೀಳುವ ಹಂಸಗಳಿಂದ ದೊಡ್ಡ ಸರೋವರವು ಹೇಗೋ ಹಾಗೆ ಮಹಾವೇಗವುಳ್ಳ ಆ ಕುದುರೆಗಳಿಂದ ಪಾಂಡವ ಸೈನ್ಯವು ಕಲಗಿತು. ಆ ಕುದುರೆಗಳು ಕೆನೆಯುವ ಶಬ್ದದಿಂದ ಬೇರೆ ಯಾವ ಶಬ್ದವೂ ಕಿವಿಗೆ ಬೀಳದಂತಾಯಿತು. ಹಾಗಿದ್ದರೂ ಯುಧಿಷ್ಠಿರನು ನಕುಲ ಸಹದೇವರು ಪರ್ವಕಾಲದಲ್ಲಿ ಉಕ್ಕಿ ಬರುವ ಸಮುದ್ರ ವೇಗವನ್ನು ಸಮುದ್ರ ತೀರವು ತಡೆಯುವಂತೆ ಆ ಕುದುರೆಗಳ ವೇಗವನ್ನು ತಮ್ಮ ಬಲದಿಂದ ತಡೆದುದಲ್ಲದೆ ತಮ್ಮ ತೀವ್ರ ಬಾಣಗಳಿಂದ ಕುದುರೆಯ ಸವಾರರ ತಲೆಗಳನ್ನೆಲ್ಲ ಕತ್ತರಿಸಿ ಕೆಣಗಿದರು. ಧನುರ್ಧಾರಿಗಳಾದ ಅನೇಕ ಮಾವುತರು ಇದಿರಾನೆಗಳಿಂದ ಹೊಡೆಯಲ್ಪಟ್ಟ ಮಹಾಗಜಗಳ ಮೇಲಿಂದ ಬೆಟ್ಟದಿಂದ ಬೀಳುವಂತೆ ಕೆಳಗೆ ಬಿದ್ದರು. ಮತ್ತು ಪಾಂಡವರು ಎಲ್ಲ ದಿಕ್ಕುಗಳಲ್ಲಿಯೂ ಸಂಚರಿಸುತ್ತಾ ಈಟಿಗಳಿಂದಲೂ ತೀಕ್ಷ್ಣ ಬಾಣಗಳಿಂದಲೂ ಅಶ್ವಯೋಧರ ತಲೆಗಳನ್ನು ಕತ್ತರಿಸುತ್ತಿದ್ದಾಗ ಆ ತಲೆಗಳು ದೊಡ್ಡ ವೃಕ್ಷಗಳಿಂದ ಉದುರಿರುವ ಫಲಗಳಂತೆ ಕೆಳಗೆ ತಂಡ ತಂಡವಾಗಿ ಬೀಳುತ್ತಿದ್ದವು. ಕುದುರೆಗಳು ತಮ್ಮ ಮೇಲಿದ್ದ ಸವಾರರೊಡನೆ ಅಲ್ಲಲ್ಲಿ ಬಿದ್ದು ಹೊರಳಾಡುತ್ತಲೂ ಬೀಳುತ್ತಲೂ ಇದ್ದವು. ಜಿಂಕೆಗಳು ಸಿಂಹವನ್ನು ಕಂಡು ಪ್ರಾಣ ಭಯದಿಂದ ಪಲಾಯನ ಮಾಡುವಂತೆ ಕುದುರೆಗಳು ಭಯದಿಂದ ಓಡುತ್ತಿದ್ದವು. ಪಾಂಡವರು ಹೀಗೆ ಆ ಮಹಾಯುದ್ಧದಲ್ಲಿ ಅನೇಕ ಶತ್ರು ಸೈನ್ಯಗಳನ್ನು ಜಯಿಸಿ ಶಂಖಗಳನ್ನು ಊದಿದರು, ಬೇರಿ ವಾದ್ಯಗಳನ್ನು ಮೊಳಗಿಸಿದರು. ಆಗ ದುರ್ಯೋಧನನು ತನ್ನ ಸೈನ್ಯವು ಸೋತುದನ್ನು ಕಂಡು ವ್ಯಾಕುಲ ಚಿತ್ತನಾಗಿ ಮದ್ರ ರಾಜನನ್ನು ನೋಡಿ, ಓ ಮಹಾಬಾಹು, ನೀನು ನೋಡುತ್ತಿರುವಂತೆಯೇ ಯುಧಿಷ್ಠಿರನು ನಕುಲ ಸಹದೇವರೊಡನೆ ಸೇರಿ ನಮ್ಮ ಸೇನೆಯನ್ನೆಲ್ಲ ಓಡಿಸಿದನು. ನೀನಾದರೂ ಹೋಗಿ ಆತನನ್ನು ತಡೆಯಬಾರದೆ? ನೀನು ಶತ್ರುಗಳನ್ನು ಎದುರಿಸುವುದರಲ್ಲಿ ಸಮರ್ಥನು ಎಂದನು. ಈ ಮಾತನ್ನು ಕೇಳಿ ಶಲ್ಯನು ತನ್ನ ರಥಸೈನ್ಯದೊಡನೆ ಯುಧಿಷ್ಠಿರನಿರುವ ಸ್ಥಳಕ್ಕೆ ಬಂದನು. ಯುಧಿಷ್ಠಿರನು ಪ್ರವಾಹ ವೇಗದಂತೆ ತನಗೆದಿರಾಗಿ ಬರುತ್ತಿರುವ ಶಲ್ಯನ ದೊಡ್ಡ ಸೈನ್ಯವನ್ನು ತಡೆದುದಲ್ಲದೆ ಮದ್ರ ರಾಜನ ಎದೆಗೆ ಗುರಿಯಿಟ್ಟು 10 ಬಾಣಗಳನ್ನು ಪ್ರಯೋಗಿಸಿದನು. ನಕುಲ ಸಹದೇವರು ಆತನ ಮೇಲೆ 7 ಬಾಣಗಳನ್ನು ಬಿಟ್ಟರು. ಆಗ ಶಲ್ಯನು ಆ ಮೂವರನ್ನು 3 ಬಾಣಗಳಿಂದ ಹೊಡೆದು ತಿರುಗಿ ಯುಧಿಷ್ಠಿರನ ಮೇಲೆ ತೀಕ್ಷ್ಣವಾದ 60 ಬಾಣಗಳನ್ನು ಬಿಟ್ಟನು. ಮದ್ರಿ ಪುತ್ರರನ್ನು 2 ಬಾಣಗಳಿಂದ ಪ್ರಹರಿಸಿದನು. ಆಗ ಮೃತ್ಯುವಿನ ಬಾಯಲ್ಲಿ ಪ್ರವೇಶಿಸಿದಂತೆ ಮದ್ರರಾಜನ ಕೈಗೆ ಸಿಕ್ಕಿಬಿದ್ದಿರುವ ಯುಧಿಷ್ಠಿರನ ಸ್ಥಿತಿಯನ್ನು ಕಂಡು ಮಹಾಬಾಹುಬಲವುಳ್ಳ ಭೀಮನು ವೇಗದಿಂದ ಶಲ್ಯನನ್ನು ಎದುರಿಸಿ ಬಂದನು. ಭೀಮನು ಬರುವಾಗಲೇ ಮರ್ಮ ಭೇದಕಗಳಾದ ಉಕ್ಕಿನ ಬಾಣಗಳಿಂದ ಮದ್ರರಾಜನನ್ನು ಹೊಡೆದನು.
ಇಷ್ಟರಲ್ಲಿ ಭೀಷ್ಮ ದ್ರೋಣರಿಬ್ಬರು ದೊಡ್ಡ ಸೇನಾ ಪರಿವೃತರಾಗಿ ರಭಸದಿಂದ ಬಾಣ ವರ್ಷಗಳನ್ನು ಸುರಿಸುತ್ತಾ ಧರ್ಮರಾಜನನ್ನು ಎದುರಿಸಿ ಬಂದರು. ಸೂರ್ಯನು ಉಚ್ಚ ಸ್ಥಾನದಲ್ಲಿರುವಾಗ ಮಹಾಭಯಂಕರವಾದ ಯುದ್ಧವು ಪ್ರಾರಂಭವಾಯಿತು. ಇದು 105ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.